ನಿಮಗೆ ಮಾತ್ರ ಕಾಣಿಸ್ತಾ ಇಲ್ಲ. ಅಕ್ಷರದಾಸ ಯೋಜನೆ ಕಾಣ್ತಾ ಇದೆ. ಆ ಅಕ್ಷರದಾಸ ಯೋಜನೆ ಯಾರು ನಡೆಸ್ತಾ ಇದ್ದಾರೆ ಅಂತ ಸರ್ಕಾರ ಗಮನಕ್ಕಿಲ್ಲ ಅಂದರೆ ಇವರೆಂಥ ಮಿನಿಸ್ಟ್ರು, ಇವರೆಂಥ CM. ನಾವು ಕೇಳಿದ್ರೆ ಆ ಯೋಜನೆ ಬಗ್ಗೆನೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಫೈಲೇ ಮೂವ್ ಮಾಡಿಲ್ಲ ಅಂತ ಹೇಳ್ತಾರೆ. ನಾವು BJP ಸರ್ಕಾರ ಸರಿ ಇಲ್ಲ ಅಂತೇಳಿ ಜೈಲಿಗೆ ಕಳಿಸಿದ್ರು ಅಂತೇಳಿ ನಾವು ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ನಿಮ್ಮ ಸರ್ಕಾರನ ಇವತ್ತು ಬೆಂಬಲಿಸಿದ್ಕೆ ಇವತ್ತು ನಿನ್ನೆಯಿಂದ ನಮ್ಮ ಹೆಣ್ಮಕ್ಳನ್ನ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಮಳೆ ನೆನೆಸ್ತಾ ಇದ್ದೀರಿ. ಊಟಕ್ಕೆ ಸಹ ನಮ್ಮ ಹತ್ರ ದುಡ್ಡಿಲ್ಲ, ಟೀ ಕುಡಿಯೋಕ್ಕೆ ದುಡ್ಡಿಲ್ಲ, ಇವತ್ತು ಕೂಲಿ ಇಲ್ಲ ನಮಗೆ ಇವತ್ತಂತ ಕೇಳಕ್ಕೆ ಬಂದರೆ ಕಿವಿ ಕಣ್ಣು ಎಲ್ಲವನ್ನು ಮುಚ್ಕೊಂಡು ವಿಧಾನಸೌಧದಲ್ಲಿ ನೀವು ಚರ್ಚೆ ಮಾಡ್ತಾ ಇಲ್ಲ ಅಂತಾದರೆ ನಾವು ಏನು ಮಾಡಬೇಕು? ನಮ್ಮ ಎಜುಕೇಷನ್ ಮಿನಿಸ್ಟ್ರು 11 ದಿವಸಗಟ್ಟಲೆ ಹೋರಾಟ ಮಾಡಿದಾಗ ಅವರೇ ಸಹ ನಮಗೆ ರೈಟಿಂಗಲ್ಲಿ ಲೆಟ್ರ್ ಕೊಟ್ಟು ಮೋಸ ಮಾಡಿದೆ ಈ ಸರ್ಕಾರ. ನಮಗೆ ನಮ್ಮ ಬೇಡಿಕೆ ಈಡೇರಿಸ್ಕೊಟ್ಟಿಲ್ಲ ಅಂದರೆ 10 ದಿವಸ ಆಗಲಿ, ಮಳೆ ಬರಲಿ, ಬಿಸಿಲು ಬರಲಿ, ನಾವು ಇಲ್ಲೇ ಟೆಂಟ್ ಹಾಕೋದಂತೂ ಕಾಯಮು. ಮನೆಗೆ ಹೇಳಿ ಬಂದಿದ್ವಿ, ಹೆಡ್ ಮಾಸ್ಟ್ರಿಗೆ ಹೇಳಿ ಬಂದಿದ್ವಿ, ನಮ್ಮ ಬೇಡಿಕೆ ಈಡೇರ್ದಲ್ಲೇ ಈ ಸರಿ ಬೆಂಗಳೂರಿಂದ ವಾಪಸ್ ಬರೋ ಮಾತೇ ಇಲ್ಲ ಅಂತ ಹೇಳಿ ಬಂದಿದ್ವಿ. ನಮಗೇನಾರೇ ಅನಾಹುತ ಆದರೆ, ಮಳೆ ಬಂದು ನಮ್ಮ ಅಡುಗೆಯವ್ರಿಗೆ ಯಾರಿಗಾರೆ ಒಂದು ಅನಾಹುತ ಆದರೆ ಸರ್ಕಾರನೇ ಇದು ಹೊಣೆಗಾರಿಕೆ ಓರ್ಬೇಕಾಗತ್ತೆ. ಅದ್ವಾ ಟಿವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಫ್ರೀಡಂ ಪಾರ್ಕಿನಲ್ಲಿ ನಿನ್ನೆಯಿಂದ ಬಿಸಿ ಊಟದ ಕಾರ್ಯಕರ್ತೆಯರು, ಅಕ್ಷರದಾಸೋಹದ ಕಾರ್ಯಕರ್ತೆಯರು ಹೋರಾಟವನ್ನು ನಡೆಸುತ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಸುಮಾರು 500ರಿಂದ 1000 ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಅವರ ಹೋರಾಟ ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ, ಅವರ ಬೇಡಿಕೆಗಳೇನು ಎಲ್ಲವನ್ನ ಅವರಿಂದ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ, ಹೆಸರು ಹನುಮಕ್ಕ, CITU ಬಿಸಿ ಊಟ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ಇಡೀ ರಾಜ್ಯದಲ್ಲಿ 1,20,000 ಜನ ಹೆಣ್ಮಕ್ಳು ಶಿಕ್ಷಣ ಇಲಾಖೆ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವು ಸೇವೆ ಮಾಡೋಕ್ಕಿಡಿದು ಈಗ 21ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಅದರಲ್ಲಿ ಈಗ ಸರ್ಕಾರ 2 ವರ್ಷದ 60 ವರ್ಷ ವಯಸ್ಸಾದವ್ರನ್ನ ತೇರ್ಗಡೆ ಮಾಡಿದೆ. ಅಂದರೆ ಮನೆ ಕಳಿಸಿದ್ದಾರೆ, ವಯಸ್ಸಾಯಿತು, ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಆರ್ಡ್ರ್ ಮಾಡಿ ಕಳಿಸಿದ್ದಾರೆ. ಅವ್ರಿಗೆ ಇಡಿಗಂಟು ಕೊಡ್ತೀವಿ ಅಂತೇಳಿ ಹಲವಾರು ಬಾರಿ ನಮ್ಮ ಎರಡೂ ಸರ್ಕಾರ, ಅಂದರೆ ಹಿಂದೆ BJP ಇತ್ತು, ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಎರಡೂ ಸರ್ಕಾರ ನಮ್ಮೊಟ್ಟಿಗೆ ಮಾತುಕತೆ ಮಾಡೋದು, ಕಳಿಸೋದು ಇದೇ ಆಗ್ತಾಯಿದೆ. ನಮಗೆ ಪ್ರತಿ ಸರಿ ಹೋರಾಟಕ್ಕೆ ಬಂದಾಗ ನಾವು ಮಾಡ್ತಾರೆ ಅಂತೇಳಿ ಸರ್ಕಾರಗಳ ಮೇಲೆ ಗೌರವ ಕೊಟ್ಟು ಮುಷ್ಕರವನ್ನು ವಾಪಸ್ ತೆಗೆದಿದ್ದಕ್ಕೆ ಇವತ್ತು ಮತ್ತೆ ನಮಗೆ ಬೆಂಗಳೂರಿಗೆ ಬರೋವಂಥ ಸರ್ಕಾರ ಈಗ ಮಾಡಿದೆ. ಈಗ ನಮಗೇನೂ ಇಲ್ಲ, ನಾವು ಯಾವುದೇ ಆಗಲಿ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ವಿಧವೆಯರಿದ್ದೀವಿ, ವಯಸ್ಸಾದಂಥ ಹೆಣ್ಮಕ್ಳಿದ್ದೀವಿ, ಬಡ ಕುಟುಂಬದ ಹೆಣ್ಮಕ್ಳಿದ್ದೀವಿ. ಹೆಚ್ಚು ಕಡಿಮೆ ಅಂದರೆ ಸ್ಟ್ರೆಂತ್ ಪ್ರಕಾರ ಅಡುಗೆಯವ್ರನ್ನ ತೊಗೊಂಡಿದ್ದಾರೆ. 26 ಮಕ್ಕಳಿದ್ರೆ ಒಬ್ಬರೇ ಅಡುಗೆಯವರು, 100 ಒಳಗಡೆ ಇದ್ರೆ 2 ಅಡುಗೆಯವರು, 200 ಮೇಲಿದ್ರೆ 5 ಜನ, ಈ ಥರ ಎಲ್ಲ ಅವರು ರೂಲ್ಸ್ ಮಾಡಿ ಕೊಟ್ಟಿದ್ದಾರೆ. ಆದರೂ ನಾವು ಕೆಲಸವನ್ನು ಯಾವುದನ್ನು ಸಹ ಏನೂ ಸಹ ಕೊಟ್ಟರು ಮಾಡ್ತಾಯಿದ್ವಿ. ಆದರೆ ಆ ಕೆಲಸಕ್ಕೆ ತಕ್ಕಂಗೆ ಸರ್ಕಾರ ಕೂಲಿ ಕೊಡ್ತಾ ಇಲ್ಲ ಅನ್ನೋದೇ ನಮ್ಮ ಡಿಮ್ಯಾಂಡು. 60 ವರ್ಷ ವಯಸ್ಸಾಯಿತು, ಆ ತಾಯಂದಿರಿಗೆ ಮಕ್ಕಳು ಸಹ ಈಗ ನೋಡ್ಕೊತಾ ಇಲ್ಲ, ಅವರಿಗೆ ಹಿಡಿಗಂಟು ಕೊಡಬೇಕು. ಮತ್ತು ನಮಗೆ ಇದೇ ಸರ್ಕಾರ 2,000 ರೂಪಾಯಿ ವೇತನ ಮಾಡ್ತೀವಿ ಅಂತ ಹೇಳಿದ್ರು, ಅದು ಮಾಡಿಲ್ಲ, ಅದನ್ನು ಕೊಡಬೇಕು. ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ 6ನೇ ಭಾಗ್ಯ ಅಂತೇಳಿ ಅಂಗನವಾಡಿ ಮತ್ತು ಆಶಾ ಬಿಸಿ ಊಟದವರಿಗೆ 6,000 ರೂಪಾಯಿ ವೇತನ ಮಾಡ್ತೀವಿ ಅಂತ ಇದೇ ಸರ್ಕಾರ ಹೇಳಿತ್ತು. ಅದನ್ನು ಬಿಡುಗಡೆ ಆಗಬೇಕು, ಇವರೇ ಹೇಳಿದ್ದು, ನಾವೇನು ಕೇಳಿದ್ದಲ್ಲ. ಹೋರಾಟದಲ್ಲಿ ಪ್ರತಿ ಸರಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು 11 ದಿವಸಗಟ್ಟಲೆ ಹೋರಾಟ ಮಾಡಿದಾಗ ಅವರೇ ಸಹ ನಮಗೆ ರೈಟಿಂಗಲ್ಲಿ ಲೆಟ್ರ್ ಕೊಟ್ಟು ಮೋಸ ಮಾಡಿದೆ ಈ ಸರ್ಕಾರ. ಸಿದ್ದರಾಮಯ್ಯನವ್ರಿಗೆ ನಾವು CM ಅವ್ರಿಗೆ ಹೇಳ್ತಾ ಇದ್ದೀವಿ, ನಿನ್ನೆಯಿಂದ ಅಧಿವೇಶನ ನಡೀತಾ ಇದೆ. ವಿಧಾನಸೌಧದಲ್ಲಿ ಮಿನಿಸ್ಟ್ರುಗಳು, MLAಗಳು ಎಲ್ಲರೂ ಇದ್ದಾರೆ. ಆದರೆ ಇತ್ಲಾಗೆ ಒಂದು ಮಾತು ಸಹ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ. ಅವ್ರು ನೋಡಲಿಲ್ಲ ಅಂತ ನಮ್ಮ ಮುಷ್ಕರ ನಾವು ವಾಪಸ್ ತೆಗೆಯೋ ಮಾತೇ ಇಲ್ಲ. ನಾಳೆ ಗೌರ್ಮೆಂಟ್ ರಜಾ ಇದೆ, ನಾಳೆನೂ ಸಹ ಮುಷ್ಕರ ಮುಂದುವರಿಸ್ತೀವಿ. ನಮ್ಮ ಬೇಡಿಕೆ ಈಡೇರೋರಿಗೆ 3 ಬೇಡಿಕೆ ಇಂಪಾರ್ಟೆಂಟು. ಮುಖ್ಯ ಅಡುಗೆಯವರು, ಮುಖ್ಯ ಶಿಕ್ಷಕರ ಖಾತೆ ಬದಲಾವಣೆ ಅಂದರೆ ನಮಗಾಗಬೇಕು. ಮತ್ತು ನಮ್ಮ ಏನು ಹಿರಿಯರು ಇದ್ದಾರೆ, 60 ವರ್ಷ ವಯಸ್ಸಾಗಿದೆ, ಅವ್ರಿಗೆ ಸರ್ಕಾರ ರಿಲೀವ್ ಮಾಡಿದೆ, ಅವ್ರಿಗೆ ಇಡಿಗಂಟು ಕೊಡಬೇಕು. ನಮಗೆ ಇವ್ರದೇ ಪ್ರಣಾಳಿಕೆಯಲ್ಲಿ 6,000 ರೂಪಾಯಿ ವೇತನ ಕೊಡ್ತೀವಿ ಅಂತೇಳಿದ್ರು, ಅದನ್ನು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಇಟ್ಕೊಂಡು ಕೂತಿದ್ವಿ. ಭಾಳಷ್ಟು ನೋವು ಕೊಟ್ಟಿದೆ ಎರಡೂ ಸರ್ಕಾರ. ಹಾಗಾಗಿ ನಮ್ಮ ಡಿಮ್ಯಾಂಡ್ಸ್ ಇಷ್ಟಿದೆ. ಸರ್ಕಾರ ಕೂಡಲೇ ನಮ್ಮ ರಾಜ್ಯ ಸಮಿತಿಯವ್ರ ಜೊತೆ ಮಾತಾಡಬೇಕು. ನಮಗೆ ನಮ್ಮ ಬೇಡಿಕೆ ಈಡೇರಿಸ್ಕೊಟ್ಟಿಲ್ಲ ಅಂದರೆ 10 ದಿವಸ ಆಗಲಿ, ಮಳೆ ಬರಲಿ, ಬಿಸಿಲು ಬರಲಿ, ನಾವು ಇಲ್ಲೇ ಟೆಂಟ್ ಹಾಕೋದಂತೂ ಕಾಯಮು. ಮನೆಗೆ ಹೇಳಿ ಬಂದಿದ್ವಿ, ಹೆಡ್ ಮಾಸ್ಟ್ರಿಗೆ ಹೇಳಿ ಬಂದಿದ್ವಿ, ನಮ್ಮ ಬೇಡಿಕೆ ಈಡೇರ್ದಲ್ಲೇ ಈ ಸರಿ ಬೆಂಗಳೂರಿಂದ ವಾಪಸ್ ಬರೋ ಮಾತೇ ಇಲ್ಲ ಅಂತ ಹೇಳಿ ಬಂದಿದ್ವಿ. ನಮಗೇನಾರೇ ಅನಾಹುತ ಆದರೆ, ಮಳೆ ಬಂದು ನಮ್ಮ ಅಡುಗೆಯವ್ರಿಗೆ ಯಾರಿಗಾರೆ ಒಂದು ಅನಾಹುತ ಆದರೆ ಸರ್ಕಾರನೇ ಇದು ಹೊಣೆಗಾರಿಕೆ ಓರ್ಬೇಕಾಗತ್ತೆ. ಯಾಕೆ ಅಂದರೆ ಇವತ್ತು ಹೆಣ್ಮಕ್ಳು 3,700 ರೂಪಾಯಲ್ಲಿ ನಮ್ಮ ಅಡುಗೆಯವರಿಗೆ ಜೀವನ ಮಾಡೋಕ್ಕಾಗತ್ತಾ? ಬೆಲೆ ಗಗನಕ್ಕೇರಿದೆ. ಒಂದು kg ಬೇಳೆಗೆ 200 ರೂಪಾಯಿ ಆಗಿದೆ, ಎಣ್ಣೆಗೆ 150 ರೂಪಾಯಿ ಆಗಿದೆ. ಪ್ರತಿಯೊಂದಕ್ಕೂ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡೋಕ್ಕಾಯಿತು ಸರ್ಕಾರಕ್ಕೆ, ಹಾಲು ರೇಟ್ ಮಾಡೋಕ್ಕಾಯಿತು ಸರ್ಕಾರಕ್ಕೆ, ಸಿಲಿಂಡರ್ ರೇಟ್ ಮಾಡೋಕ್ಕಾಯಿತು ಸರ್ಕಾರಕ್ಕೆ. ಅದೇ ನಮ್ಮ ಶಿಕ್ಷಣ ಇಲಾಖೆ ಅಡಿಯಲ್ಲಿ ನಮ್ಮ ಬಿಸಿ ಊಟದ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಗೌರವಧನ ಕೇಳಿದ್ರೆ ಸರ್ಕಾರ ಲಾಸಲ್ಲಿದೆ ಅಂತೇಳಿ ಎರಡೂ ಸರ್ಕಾರ ಹೇಳ್ತಾ ಇದೆ. ಈಗ ಮೊನ್ನೆ ಒಂದು ಜಾರಿ ಮಾಡಿದೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ,
ಮಕ್ಕಳಿಗೆ ಶಕ್ತಿ ಇಲ್ಲ, ಕಡಿಮೆ ಇದೆ. ಈ 3 ದಿವಸ ಮೊಟ್ಟೆ ಕೊಡ್ತಾಯಿದ್ರು, ಈಗ 6 ದಿವಸಕ್ಕೆ ಮೊಟ್ಟೆ. ಶಾಲೆ ದಿನ ಅಂದರೆ 7 ದಿವಸನೂ ನಡೆದ್ರೆ 7 ದಿವಸನೂ ಮೊಟ್ಟೆ ಕೊಡ್ತೀವಿ ಅಂತೇಳಿ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಆರ್ಡ್ರ್ ಮಾಡಿದ್ದಾರೆ. ಆ ಮೊಟ್ಟೆ ಸುಲಿಯಂಥ ಹೆಣ್ಮಕ್ಳು ಯಾರು ಅಂತೇಳಿ ಇವತ್ತು ಸರ್ಕಾರ ಗಮನ ಇಲ್ವಾ? ಆ ಮೊಟ್ಟೆ ಸುಲಿಯ ಕೂಲಿ ಕೊಡಬೇಕಲ್ವಾ? ಯಾರು? ನಾವು ಏನೇ ಕೊಟ್ಟರು ನಾವು ತಾನೇ ಮಾಡ್ತಾ ಇದ್ವಿ. ನಾವು ನಿಮಗೆ ಮಾತ್ರ ಕಾಣಿಸ್ತಾ ಇಲ್ಲ. ಅಕ್ಷರದಾಸ ಯೋಜನೆ ಕಾಣ್ತಾ ಇದೆ. ಆ ಅಕ್ಷರದಾಸ ಯೋಜನೆ ಯಾರು ನಡೆಸ್ತಾ ಇದ್ದಾರೆ ಅಂತ ಸರ್ಕಾರ ಗಮನಕ್ಕಿಲ್ಲ ಅಂದರೆ ಇವರೆಂಥ ಮಿನಿಸ್ಟ್ರು, ಇವರೆಂಥ CM? ನಾವು ಕೇಳಿದ್ರೆ ಆ ಯೋಜನೆ ಬಗ್ಗೆನೇ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಫೈಲೇ ಮೂವ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾಕೆ ನಾವು ದಿನಗೂಲಿ ನೌಕರು ಮಾಡ್ಕೋಬೇಕು, 4 ಗಂಟೆ ಅಷ್ಟೇ ಕೆಲಸ ಮಾಡ್ತೀರಿ ಅಂತ ನಿಮ್ಮ ಸರ್ಕಾರ ನಮಗೆ ಹೇಳ್ತಾ ಇದೆಯಲ್ಲ? ಬನ್ನಿ, ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಹೆಡ್ ಮಾಸ್ಟರ್ಗಳಿದ್ದಾರೆ, CRPಗಳಿದ್ದಾರೆ, BO ಇದ್ದಾರೆ, DDP ಇದ್ದಾರೆ. 9:30 ನಾವು ಶಾಲೆಗೆ ಹೋದರೆ 4 ಗಂಟೆ ಬರೋಕ್ಕಾಗುತ್ತೆ ಸರ್. ಇನ್ನು 1 ಅವರ್ ಅಷ್ಟೇ ನಾವು ಟೀಚರ್ಸ್ಗಳ ಜೊತೆಗಿರಲ್ಲ. ಅಷ್ಟು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಯಾಕೆ 4 ಗಂಟೆ ಆಗ್ತಿದೆ? 6 ಗಂಟೆ ಕೆಲಸ ಆಲ್ರೆಡಿ ನಮ್ಮವರು ಮಾಡಿ ತೋರಿಸ್ತಾ ಇದ್ವಿ. ನಾನು ಒಬ್ಬಳು ವರ್ಕರ್ ಇದ್ದೀನಿ, ಏಡೆಡ್ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 600 ಮಕ್ಕಳಿಗೆ ಊಟ ಬೇಯಿಸಾಕ್ತಾ ಇದ್ದೀನಿ, 600 ಮಕ್ಕಳಿಗೆ ಮೊಟ್ಟೆ ಹಾಕ್ತಾ ಇದ್ದೀನಿ, 600 ಮಕ್ಕಳಿಗೆ ಗಂಜಿ ಕೊಡ್ತಾ ಇದ್ದೀನಿ. ನನಗೆ ಸಂಭಾವನೆ ಇದ್ರಲ್ಲಿ ಸಾಕಾಗತ್ತಾ? ಅಲ್ಲ ಹೇಳಿದ್ದು. ಈಗ ಸರ್ಕಾರಿ ನೌಕರ ಸಂಘಕ್ಕೆ ನೆನ್ನೆನೇ ಹೇಳ್ತಾ ಇದೆ, ಅವರು 21-20 ಮುಷ್ಕರ ಕರೆ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರಿಗಳ 7ನೇ ವೇತನ ಬಿಡುಗಡೆ ಮಾಡ್ತೀನಿ ಅಂತ ಬಂಪರ್ ಬಹುಮಾನ ಅಂತೇಳಿ ನಮ್ಮ ಸಿದ್ದರಾಮಯ್ಯನವ್ರು ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಅಡಿಗೆಯವರಿಗೆ ಇವತ್ತು 1,000 ರೂಪಾಯಿ ವೇತನ ಕೊಡಿ ಅಂತ ಕೇಳಿದ್ರೆ ನಿಮ್ಮ ಹತ್ರ ಕೂಲಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಎಂಥ ಸರ್ಕಾರ? ನಾವು BJP ಸರ್ಕಾರ ಸರಿ ಇಲ್ಲ ಅಂತೇಳಿ ಜೈಲಿಗೆ ಕಳಿಸಿದ್ರು ಅಂತೇಳಿ ನಾವು ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ನಿಮ್ಮ ಸರ್ಕಾರನ ಇವತ್ತು ಬೆಂಬಲಿಸಿದ್ಕೆ ಇವತ್ತು ನಿನ್ನೆಯಿಂದ ನಮ್ಮ ಹೆಣ್ಮಕ್ಳನ್ನ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಮಳೆ ನೆನೆಸ್ತಾ ಇದ್ದೀರಿ. ಊಟಕ್ಕೆ ಸಹ ನಮ್ಮ ಹತ್ರ ದುಡ್ಡಿಲ್ಲ, ಟೀ ಕುಡಿಯೋಕ್ಕೆ ದುಡ್ಡಿಲ್ಲ, ಇವತ್ತು ಕೂಲಿ ಇಲ್ಲ ನಮಗೆ ಇವತ್ತು ಅಂತ ಕೇಳಕ್ಕೆ ಬಂದರೆ ಕಿವಿ ಕಣ್ಣು ಎಲ್ಲವನ್ನು ಮುಚ್ಕೊಂಡು ವಿಧಾನಸೌಧದಲ್ಲಿ ನೀವು ಚರ್ಚೆ ಮಾಡ್ತಾ ಇಲ್ಲ ಅಂತಾದರೆ ನಾವು ಏನು ಮಾಡಬೇಕು? ಫ್ರೀಡಮ್ ಪಾರ್ಕಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಷರದಾಸ ನೌಕರು ನಾವು ಕರೆಸ್ಬೇಕಾ ಬೇಡವಾ ಅನ್ನೋದನ್ನ ಸರ್ಕಾರ ಚಿಂತನೆ ಮಾಡಬೇಕು. ಈ ಕೂಡಲೇ ಬರಲಿಲ್ಲ ಅಂದರೆ ನಾವು ಮತ್ತೆ ನಾಳೆಯಿಂದನೂ ಈ ಹೋರಾಟ ಮುಷ್ಕರ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾವು ಬಿಸಿ ಊಟ ನೌಕರ ಸಂಘದಿಂದ ರಾಜ್ಯ ಉಪಾಧ್ಯಕ್ಷರಾಗಿ ಮಾತಾಡ್ತಿದ್ದೀನಿ. ಹನುಮಕ್ಕ, CI2 ಶಿವಮೊಗ್ಗ.